ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು, ಒಂದು ಸರ್ಕಾರಿ ಹುದ್ದೆಯನ್ನು ತಗೋಬೇಕು ಅಂದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಶಿಕ್ಷಿತನಾಗಿರಬೇಕು. ಜೊತೆಗೆ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಬೇಕು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ಆತ ಆ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೋಬೇಕು. ಅಂದರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ತಗೊಳ್ಳೋದಾದ್ರೂ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಂದರೆ ಅವರ ಫೀಲ್ಡ್ಗೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಿನೇ ಆ ಒಂದು ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೋಬೇಕು. ಅದರಲ್ಲೂ ಒಳ್ಳೊಳಗೆ ಬೇರೆ ಬೇರೆ ನಡೆದಿರತ್ತೆ ಬಿಡಿ, ಒಟ್ನಲ್ಲಿ ಎಕ್ಸಾಮ್ಸ್ ಅಂತೂ ಅಟೆಂಡ್ ಮಾಡಿರಬೇಕು. ಒಂದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ಬೋದು, ಹೀಗೆ ಗೌರ್ಮೆಂಟ್ಸ್ ಅಂಡರಲ್ಲಿ ಏನೇನು ಬರುತ್ತೆ ಆ ಸೆಕ್ಟರ್ಗಳಿಗೆ ಜಾಯ್ನ್ ಆಗಬೇಕು ಅಂದರೆ ಅವರು ಒಂದು ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಪಾಸ್ ಆಗಬೇಕು. ಆದರೆ ಇವರನ್ನೆಲ್ಲ ಆಳ್ವಿಕೆ ಮಾಡುವಂತಹ ರಾಜಕಾರಣಿಗಳಿಗೆ ಮಾತ್ರ ಶಿಕ್ಷಾರ್ಹತೆ ಬೇಡ, ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನಾಲೆಡ್ಜ್ ಇಲ್ಲದೆ, ಶಿಕ್ಷಣ ಇಲ್ಲದೆ, ಎಜುಕೇಷನ್ ಇಲ್ಲದೆ ಅವರು ಜನಗಳನ್ನ ಆಳ್ಬೋದು. ಆದರೆ ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಶಿಕ್ಷಣ ಬೇಕೇ ಬೇಕು. ನಮ್ಮಲ್ಲಿ ಏನಿಲ್ಲ, ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದರೆ ಚೆನ್ನಾಗಿ ಗಂಟು ಮಾಡಿ ಬಂದರೆ ಸಾಕು, ನಿನಗೆ ಟಿಕೆಟ್ ಸಿಗೋದು ಗ್ಯಾರಂಟಿ. ಆ್ಯಂಡ್ ವಿನ್ ಆಗೋದು ಪಕ್ಷದ ಮೇಲೆ ಡಿಪೆಂಡ್ ಆಗುತ್ತೆ. ಪಕ್ಷಗಳು ಎಷ್ಟು ಪವರ್ಫುಲ್ ಆಗಿದ್ದಾವೆ ಅನ್ನೋದ್ರ ಮೇಲೆ ನೀನು ಗೆಲ್ತೀಯ ಬಿಡ್ತೀಯ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಒಟ್ಟಲ್ಲಿ ನಮ್ಮಲ್ಲಿ ಆಳೋರು ಏನಾದರೂ ಪರವಾಗಿಲ್ಲ, ಆ ಆಳೋರ್ ಕೆಳಗೆ ಕೆಲಸ ಮಾಡೋರಿಗೆ ಮಾತ್ರ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಯಾಕಂದರೆ ಆಳೋರ್ನ ಕಾಯೋರೇ ಇವರಲ್ವಾ. ಸೊ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆನೂ ಮಾರಾಟ ಆಗ್ತಾ ಇದೆ. ಇವತ್ತು ನಾನು ಒಂದು ಸ್ಪರ್ಧಾರ್ಥಿಯಾಗಿ ಹೋಗ್ತೀನಿ ಅಂದರೂ ಒಳೊಳಗೆ ಲಂಚ ಕೊಟ್ಕೊಂಡು ಪೇಪರ್ಗಳನ್ನ ತಗೊಳ್ಳೋರೆಷ್ಟೋ, ಒಳೊಳಗೆ ಲಂಚ ಕೊಟ್ಕೊಂಡು ಆ ಒಂದು ಹುದ್ದೆಗೆ ಹೋಗೋರೆಷ್ಟೋ, ಒಳೊಳಗೆ ರಾಜಕಾರಣಿಗೆ ಲಂಚ ಕೊಟ್ಟು ಎಕ್ಸಾಮ್ ಆಗೋಕ್ಕೂ ಮುಂಚೆ ಕ್ವೆಶನ್ ಪೇಪರ್ನ ತಗೊಳ್ಳೋರೆಷ್ಟು ಜನನೋ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಸುಲಿಗೆ ಲೂಟಿಗಳಿದೆಯಲ್ಲ,